ಸರ್, ಎಲ್ಲೋ ಒಂದು ಕಡೆ ಜನರಿಗೆ ತಾವು ಪಡೆದುಕೊಂಡಂತಹ ಯೋಜನೆಗಳು ಮತ್ತು ಮೋದಿ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನುವಂಥದ್ದಿದೆ. ಮತ್ತು ಮೊನ್ನೆಯಷ್ಟೇ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ನಾನು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, BJPಗೆ ಬಂದ ಮೇಲೆ ಹೌದು, ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಫುಲ್ಫಿಲ್ ಮಾಡಿಲ್ಲ, ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಮೋದಿಯವರು ಫುಲ್ಫಿಲ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಅದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ? ಉದ್ಯೋಗ ಸೃಷ್ಟಿ ಇದು ಕಾಂಗ್ರೆಸ್ನವರು ಕೂಡ ನಮ್ಮನ್ನ ಚುಚ್ಚಿ ಮಾತಾಡ್ತಾರೆ. ಎಲ್ಲ ಮೋದಿಯವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಸೃಷ್ಟಿಯನ್ನು ಮಾಡ್ತೀನಿ ಅಂತ. ನಾನು ಹೇಳ್ತೀನಿ 45 ಕೋಟಿ ಜನರಿಗೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ 27 ಲಕ್ಷ ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟು ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತ ಮೋದಿ ಸರ್ಕಾರ. 45 ಕೋಟಿ ಜನ, 45 ಕೋಟಿಯಲ್ಲಿ 68% ಮಹಿಳೆಯರು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ 6 ಕೋಟಿ ಜನ ಅಸಂಘಟಿತ ಕ್ಷೇತ್ರದಲ್ಲಿ ಇಂಡಸ್ಟ್ರೀಸ್ ಈ ಕಡೆ ಬೇರೆ ಬೇರೆ ಕಡೆ EPF ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. 2 ಕೋಟಿ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಗೊತ್ತು ಅನೇಕ ಕಂಪನಿಗಳಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಕಳೆದ 1 ವರ್ಷದಲ್ಲಿ ಸರಿ ಸುಮಾರು 1 ಕೋಟಿ ಕೇಂದ್ರ ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಅವರಿಗೆ ಪರ್ಮನೆಂಟ್ ಆಗಿ ನೌಕರಿಗಳನ್ನು ಕೊಟ್ಟಿದ್ದೀವಿ. 54 ಕೋಟಿ ಆಯ್ತು ಉದ್ಯೋಗ ಸೃಷ್ಟಿಯಾಗಿದೆ. ಅದಕ್ಕೆ ಭಾರತದ ಅರ್ಥವ್ಯವಸ್ಥೆ 10-11ನೇ ಸ್ಥಾನದಲ್ಲಿದ್ದಾನೆ. ಕಳೆದ 10 ವರ್ಷದ ಒಳಗಡೆ 5ನೇ ಸ್ಥಾನಕ್ಕೆ. ಇದೇ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾಗ ಬರುವಂತ 2025ರಿಂದ 2 ವರ್ಷದ ಒಳಗಡೆ ಭಾರತ 3ನೇ ಸ್ಥಾನ ಬರ್ತದೆ. 2.8 ಟ್ರಿಲಿಯನ್ ಎಕಾನಮಿ ಇದ್ದಿದ್ದನ್ನ 3.7 to 8 ಟ್ರಿಲಿಯನ್ ಆಗಿದೆ. ಕೊರೋನಾ ಏನಾದ್ರೂ ಇರ್ತಿದ್ದಿಲ್ಲ ಅಂದ್ರೆ 5 ಟ್ರಿಲಿಯನ್ ಪಾಸ್ ಮಾಡ್ತಿದ್ದೀವಿ. ಇವತ್ತು ನಮ್ಮ GDP 7.8 ಇದೆ. ಇಡೀ ವಿಶ್ವದಲ್ಲಿ ನಮ್ಮ ಅರ್ಧ GDPನೂ ಯಾರ್ದಿಲ್ಲ. ಸೊ ಈ ಎಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಅರ್ಥ. ಹೌದು, ಹೂಡಿಕೆ ಬರ್ತಾ ಇದೆ. ಹೂಡಿಕೆದಾರರಿಗೆ ವಿಶ್ವಾಸ ಇದೆ ಭಾರತದಲ್ಲಿ. ಹೂಡಿಕೆ ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಸೊ ಹೀಗಾಗಿ ಉದ್ಯೋಗ ಸೃಷ್ಟಿಯಲ್ಲಿ ಖಂಡಿತವಾಗಿ ನಮಗೆ ಸಮಾಧಾನ